ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ವಿಜ್ಞಾನ ಪ್ರದರ್ಶನಕ್ಕೆ ಇಂದು ಚಾಲನೆಯನ್ನ ನೀಡಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಸೈನ್ಸ್ ಇನ್ ಆಕ್ಷನ್ ಎಂಬ ಹೆಸರಿನಲ್ಲಿ ವಿಜ್ಞಾನ ಪ್ರದರ್ಶನ ನಡೆಯಲಿದೆ. ಪ್ರದರ್ಶನಕ್ಕೆ ಇಸ್ರೋ ವಿಜ್ಞಾನಿ ಶ್ರೀನಾಥ್ ರತ್ನಕುಮಾರ್ ಚಾಲನೆಯನ್ನ ನೀಡಿದ್ದು, ವಿವಿಧ ಶಾಲೆಯ ಮಕ್ಕಳಿಂದ ವಿಜ್ಞಾನ ಪ್ರಯೋಗಗಳು ಪ್ರದರ್ಶನವೂ ನಡೆಯಿತು. ಕಾರ್ಯಕ್ರಮದಲ್ಲಿ 80ಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿದ್ದರು. ಈ ಒಂದು ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆಕ್ಷನ್, ಇದು ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ತಾ ಇದೆ. ವಿದ್ಯಾರ್ಥಿಗಳು, ಸಾರ್ವಜನಿಕರು ಬಂದು ಇದರಲ್ಲಿ ಈ ವಸ್ತು ಪ್ರದರ್ಶನವನ್ನು ನೋಡಿ ಆನಂದಿಸಿ ಹೋಗ್ಬೋದು. ಇದರಿಂದ ಕಲ್ತ್ಕೊಳ್ಳೋದು ಸಾಕಷ್ಟಿದೆ. ವಿಜ್ಞಾನ ನೋಡಿ ನಮಗೆ ಸಾಕಷ್ಟು ಅನುಕೂಲಗಳನ್ನು ದಯಪಾಲಿಸಿದೆ. ಆದರೆ ಅದರ ಪ್ರತಿಯೊಂದು ಇವಾಗ ವೈಜ್ಞಾನಿಕ ಇವಾಗ ನಿಮ್ಮ ಟಿ.ವಿ. ಕ್ಯಾಮ್ರಾನೇ ತಗೊಳ್ಳಿ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ವಿಜ್ಞಾನದ ನಿಯಮಗಳಿಗೆ, ಇಂಜಿನಿಯರಿಂಗ್ ನಿಯಮಗಳಿಗೆ ಅನುಗುಣವಾಗಿ. ಹಾಗಾಗಿ ಇದರ ಹಿಂದೆ ಇರುವಂತಹ ವಿಜ್ಞಾನ ಯಾವುದು ತಿಳ್ಕೊಂಡಲ್ಲಿ ವಿದ್ಯಾರ್ಥಿಗಳು ಮುಂದೆ ಅವರು ಕೂಡ ಉತ್ತಮ ವಿಜ್ಞಾನಿಗಳಾಗೋದು, ಉತ್ತಮ ಇಂಜಿನಿಯರ್ಗಳಾಗೋದು, ಉತ್ತಮ ಶಿಕ್ಷಕರಾಗೋದು ಇದು ಸಾಧ್ಯ. ಈ ಒಂದು ದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನು ವಿಜ್ಞಾನದಲ್ಲಿ ಇನ್ನೂ ಹೆಚ್ಚು ಆಸಕ್ತಿ ತಳೆಯುವಂತೆ ಮಾಡುವ ದೃಷ್ಟಿಯಿಂದ ಸುಮಾರು 26 ಪ್ರಯೋಗಗಳನ್ನು ಇಲ್ಲೇ ಇವತ್ತು ಪ್ರದರ್ಶಿಸಲಾಗಿದೆ. ಬೆಂಗಳೂರು ವಿಜ್ಞಾನ ನಗರಿ ಅಂದ್ರೆ ಇಡೀ ದೇಶಕ್ಕೆ ಬೆಂಗಳೂರು ವಿಜ್ಞಾನ ರಾಜಧಾನಿ ಆಗಿದೆ. ಇಂಥ ಪ್ರದೇಶದಲ್ಲಿ ಮಕ್ಕಳಿಗೆ ಬಹಳಷ್ಟು ಅವಕಾಶ ಇದೆ. ಅದು ಬಾಹ್ಯಾಕಾಶ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಇತ್ತೀಚಿನ ಆಧುನಿಕ ಕಾನ್ಸೆಪ್ಟ್ ಆಗಿರುವಂಥ ಕ್ವಾಂಟಮ್ ಕಂಪ್ಯೂಟರ್ಸ್ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಇಲ್ಲೇ ಕೆಲಸಗಳು ನಡೀತಿದೆ. ಆ ಮಕ್ಕಳಿಗೆ ನಾವು ತಿಳಿ ಹೇಳಲಿಲ್ಲ ಅಂತಂದ್ರೆ ಇದು ಒಂದು ಒಳ್ಳೆ ಅವಕಾಶ. ಇಂಥ ಸಂದರ್ಭಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಅವರು ಆ ವಿಚಾರಗಳನ್ನು ಅರ್ಥ ಮಾಡ್ಕೊಂಡು ಅವರೇ ಮಾಡಿರೋ ಪ್ರಯೋಗಗಳು ತೋರಿಸೋದಲ್ಲದೆ ಬೇರೆ ಬೇರೆ ವಿಜ್ಞಾನಿಗಳ ಜೊತೆ ಸಂವಾದ ಮಾಡಿದಾಗ ಬೆಂಗಳೂರಲ್ಲಿ ನಡೆಯುವಂತಹ ಏನು ಮುಂದುವರೆದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೆಲಸಗಳಿದಾವಲ್ಲ, ಅದು ಅವ್ರಿಗೆ ಗೊತ್ತಾಗಬೇಕು. ಮುಂದೆ ಅವ್ರಿಗೂ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಸೆ ಮತ್ತು ಅವರಿಗೆ ನಾವು ವಿಶ್ ಮಾಡ್ತೀವಿ. ಆಲ್ ಸ್ಟೂಡೆಂಟ್ಸ್ ಶುಡ್ ಸ್ಲೋಲಿ ಇನ್ಕಲ್ಕೇಟ್ ಸೈಂಟಿಫಿಕ್ ಟೆಂಪರ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ದೇ ಶುಡ್ ವರ್ಕ್ ಅನ್ನೋದು ನಮ್ಮ ಆಸೆ. The solution